ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಐಡಿಯಲ್ ಕಸ್ಟಮರ್ ಪ್ರೊಫೈಲ್ ಅಂದರೆ ಐ-ಸಿ-ಪಿ ಅನ್ನೋದು ಡಾಕ್ಯುಮೆಂಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ದ್ಯಾಟ್ ನಿಮ್ಮ ಕಂಟೆಂಟು, ನಿಮ್ಮ ಬಿಸ್ನೆಸ್ಸು ರೈಟ್ ಆಡಿಯನ್ಸ್‌ಗೆ ರೀಚ್ ಆಗುತ್ತೆ. ಐ-ಸಿ-ಪಿ ಅಂದ್ರೇನು? ಐ-ಸಿ-ಪಿ ಅಂದರೆ ಯಾಕೆ ಇಂಪಾರ್ಟೆಂಟು? ಐ-ಸಿ-ಪಿನ ಹೇಗೆ ಡಿಫೈನ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ಈ ಚಾನಲ್ ನೀವು ಫಸ್ಟ್ ಟೈಮ್ ಬರ್ತಿದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಈಗಲೇ ಕ್ಲಿಕ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಐಕಾನ್ ಒತ್ತಿ. ಸೊ ಪ್ರತಿ ಸತಿ ನಾನು ವಿಡಿಯೋ ರಿಲೀಸ್ ಬೇಕಾದ್ರೆ ನಿಮ್ಗೊಂದು ನೋಟಿಫಿಕೇಶನ್ ಬರುತ್ತೆ. ಆ ವಿಡಿಯೋನ ನೀವು ಬೇಗ ನೋಡ್ಬೋದು. ಆ್ಯಂಡ್ ಆಲ್ಸೋ ಈ ವಿಡಿಯೋ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ. ಆ್ಯಂಡ್ ನಿಮ್ಮ ಬಿಸ್ನೆಸ್ ಓನರ್ಸ್ ಯಾರಾದ್ರೆ ಅಕಸ್ಮಾತ್ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಬಿಕಾಸ್ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಇನ್ ದ ಹೋಲ್ ಯೂಟ್ಯೂಬ್ ಹಿಸ್ಟ್ರಿ. ರೈಟ್. ಆ್ಯಂಡ್ ಡಿಸ್ಕ್ರಿಪ್ಷನ್‌ನಲ್ಲಿ ಲಿಂಕ್ ಹಾಕಿರ್ತೀನಿ ನನ್ನ ವಾಟ್ಸ್ಆ್ಯಪ್ ಚಾನಲ್‌ಗೆ. ದಯವಿಟ್ಟು ಆ ಚಾನಲ್‌ಗೆ ಜಾಯಿನ್ ಆಗಿ. ಆ್ಯಂಡ್ ಹಲವಾರು ಡಿಜಿಟಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್‌ಗೆ ದಯವಿಟ್ಟು ತಿಳ್ಕೊಳ್ಳಿ. ಸೊ ದ್ಯಾಟ್ ನಿಮ್ಮ ಬಿಸ್ನೆಸ್ ಆಗಲಿ, ನೀವೇನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಂಗಿದ್ರೆ ಇದನ್ನ ತಿಳ್ಕೊಳ್ಳಿ. ರೈಟ್. ಆ್ಯಂಡ್ ಆಲ್ಸೋ ನನ್ನ ಗೂಗಲ್ ಆಡ್ಸ್ ಕೋರ್ಸ್ ಲಾಂಚ್ ಆಗಿದೆ. ದಯವಿಟ್ಟು ಆ ಕೋರ್ಸ್‌ನ ಲಾಂಚ್ ಆಗಿ. ನೀವೇನಾದ್ರೂ ನಿಮ್ಮ ಬಿಸ್ನೆಸ್ಸಲ್ಲಿ ಗೂಗಲ್ ಆಡ್ಸ್ ಕಲಿಬೇಕು, ಗೂಗಲ್ ಆಡ್ಸ್ ಬಗ್ಗೆ ನಾನು ಹೆಚ್ಚಿನ ಕಂಟೆಂಟ್ ಮಾಡಬೇಕು, ಇಲ್ಲ ಹೆಚ್ಚಿನ ಲೀಡ್ ಜನರೇಟ್ ಮಾಡಬೇಕು, ಬ್ರ್ಯಾಂಡ್ ಬಿಲ್ಡ್ ಮಾಡ್ಬೇಕಂದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಅದನ್ನ ಜಾಯಿನ್ ಆಗೋದನ್ನ ಮರಿಬೇಡಿ. ಈ ಒಂದು ಕೋರ್ಸನ್ನ ನಿಮಗೆ ತುಂಬಾ ಸಿಂಪಲ್ ಆಗಿ ಗೂಗಲ್ ಆಡ್ಸ್ ಕೋರ್ಸ್ ಅಂದ್ರೆ ಏನು? ಗೂಗಲ್ ಆಡ್ಸ್ ಕೋರ್ಸ್ ಹೇಗೆ ಥಿಂಕ್ ಮಾಡಬೇಕು? ಮೋರ್ ದೆನ್ ಜಸ್ಟ್ ಕ್ಲಿಕ್ಕಿಂಗ್ ಬಟನ್ಸ್. ಓಕೆನಾ? ಸ್ನೇಹಿತರೆ, ಯಾರಾದ್ರೂ ಬಟನ್ಸ್ ಕ್ಲಿಕ್ ಮಾಡಿದ್ರೆ ಡಿಜಿಟಲ್ ಮಾರ್ಕೆಟರ್ ಆಗಲ್ಲ. 2025 ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗು ಎಸ್ಪೆಷಲಿ ಗೂಗಲ್ ಆಡ್ಸ್ ಡಿಫರೆಂಟ್ ಆಗಿ ವರ್ಕ್ ಆಗುತ್ತೆ. ಹಳೆ ತರ ಡಿಜಿಟಲ್ ಮಾರ್ಕೆಟಿಂಗ್ ವರ್ಕ್ ಆಗ್ತಿಲ್ಲ ಈಗ. ಇಲ್ಲಿ ವಿತ್ ಚಾಟ್ ಜಿಪಿಟಿ ಇಂಟಿಗ್ರೇಟೆಡ್. ಓಕೆನಾ? ಚಾಟ್ ಜಿಪಿಟಿ ಯೂಸ್ ಮಾಡ್ಕೊಂಡು ಗೂಗಲ್ ಆಡ್ಸ್ ಕೋರ್ಸ್ ನಾವು ಹೇಗೆ ಗೂಗಲ್ ಆಡ್ಸ್ ನ ಹೇಗೆ ನಾವು ಆಂಪ್ಲಿಫೈ ಮಾಡಬಹುದು, ಹೇಗೆ ನಾವು ಜಾಸ್ತಿ ಇದನ್ನ ಯುಟಿಲೈಸ್ ಮಾಡ್ಕೋಬಹುದು, ರೈಟ್? ಸ್ಟೆಪ್ ಬೈ ಸ್ಟೆಪ್. ರೈಟ್. ಸ್ಟೆಪ್ ಬೈ ಸ್ಟೆಪ್ ಆಸ್ ಎ ಡಿಜಿಟಲ್ ಮಾರ್ಕೆಟ್ ಹೇಗೆ ಥಿಂಕ್ ಮಾಡಬೇಕು ಅನ್ನೋದು ನಾನು ಈ ಕೋರ್ಸ್ ಅಲ್ಲಿ ಹೇಳಿದ್ದೀನಿ. ಇಟ್ಸ್ ನಾಟ್ ಜಸ್ಟ್ ದೆನ್ ಕ್ಲಿಕ್ಕಿಂಗ್ ಬಟನ್ಸ್. ರೈಟ್. ಅದಕ್ಕಿಂತ ಜಾಸ್ತಿ ಇದೆ. ರೈಟ್. ಸೊ ಕಮಿಂಗ್ ಟು ದ ಟಾಪಿಕ್ ಐ-ಸಿ-ಪಿ, ಐಡಿಯಲ್ ಕಸ್ಟಮರ್ ಪ್ರೊಫೈಲ್. ಓಕೆನಾ? ಅದರ ಡೆಫಿನೇಷನ್ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ರೈಟ್. ಸೇ ಫಾರ್ ಎಕ್ಸಾಂಪಲ್, ಈಗ ಒಬ್ರು ಫಿಟ್ನೆಸ್ ಇನ್ಫ್ಲುಯೆನ್ಸರ್ ಇದಾರೆ ಅನ್ಕೊಳ್ಳೋಣ. ಫಿಟ್ನೆಸ್ ಇನ್ಫ್ಲುಯೆನ್ಸರ್ ಅಂದ್ರೆ ಗೊತ್ತಿರುತ್ತಲ್ಲ, ಫಿಟ್ನೆಸ್ ಬಗ್ಗೆ ಅವರು ವಿಡಿಯೋಸ್ ಮಾಡ್ತಿರ್ತಾರೆ. ರೈಟ್. ಸೊ ಫಾರ್ ಎಕ್ಸಾಂಪಲ್ ಅವರು ಫಿಟ್ನೆಸ್ ಬಗ್ಗೆ ಇನ್ಫ್ಲುಯೆನ್ಸರ್ ಏನೋ ಕಂಟೆಂಟ್ ಮಾಡ್ತಿರ್ತಾರೆ. ಒಬ್ರು ಯಾರೋ ಅನ್ಕೊಳ್ಳೋಣ ಫಿಟ್ನೆಸ್ ಇನ್ಫ್ಲುಯೆನ್ಸರ್ ಇದ್ದಾರೆ. ಓಕೆನಾ? ಸೊ ದೇ ಹ್ಯಾವ್ ಟು ಸೆಲ್ ದೇ ಬ್ರ್ಯಾಂಡ್. ಅಂದ್ರೆ ಅವ್ರ ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕು, ಸೇಲ್ಸ್ ಜನರೇಟ್ ಮಾಡಿ, ಲೀಡ್ ಜನರೇಟ್ ಮಾಡಬೇಕು, ಅದೇ ಸೇಲ್ಸ್ ಮಾಡಬೇಕು. ಸೊ ಅದೇನು ಪ್ರಮೋಷನ್ ಇರುತ್ತೆ, ಅವ್ರ ಪ್ರಾಡಕ್ಟ್ ಸರ್ವಿಸ್ ನ ಸೇಲ್ ಮಾಡಬೇಕು. ಸೊ ಇಲ್ಲಿ ಮೇನ್ಲಿ ಫಿಟ್ನೆಸ್ ಇನ್ಫ್ಲುಯೆನ್ಸರ್ ಅಂದ್ರೇನು? ಅವರು ಜನಕ್ಕೆ ಫಿಟ್ನೆಸ್ ಬಗ್ಗೆ ಎಜುಕೇಶನ್ ಕೊಡ್ತಾರೆ, ಅವ್ರಿಗೆ ಫಿಟ್ ಆಗಿ ಇರೋಕೆ ಹೆಲ್ಪ್ ಮಾಡ್ತಾರೆ. ಸೊ ಅವರು ಫಿಟ್ನೆಸ್ ಇನ್ಫ್ಲುಯೆನ್ಸ್ ಅಂತ ಕರ್ತಾರೆ. ಸೊ ಈಗ ಒಬ್ರು ಫಿಟ್ನೆಸ್ ಇನ್ಫ್ಲುಯೆನ್ಸರ್ ಫಿಟ್ನೆಸ್ ಜರ್ನಿನೇ ಸ್ಟಾರ್ಟ್ ಮಾಡ್ತಾರೆ. ರೈಟ್. ಸೊ ಅವರೆಲ್ಲ ಬಾಡಿ ಎಲ್ಲ ಚೆನ್ನಾಗಿ ಬೆಳೆದು ಎಲ್ಲ ಆಗಿರ್ತಾರೆ ಅಂತ ಅನ್ಕೋಣ. ಸೊ ಈಗ ಅವ್ರು ಏನ್ ಮಾಡ್ತಾರೆ, ಈ ಒಂದು ಸರ್ವಿಸ್ ನ ಜನಕ್ಕೆ ಕೊಡಬೇಕು. ರೈಟ್. ಅವರು ಅದಕ್ಕೆ ಲೀಡ್ ಜನರೇಟ್ ಮಾಡಬೇಕು, ಸೇಲ್ ಮಾಡಬೇಕು. ರೈಟ್. ಈಗ ಒಂದು ಕ್ವಶನ್ ಬರುತ್ತೆ, ಯಾರಿಗೋಸ್ಕರ ಕಂಟೆಂಟ್ ಮಾಡೋದು? ರೈಟ್. ಈಗ ನಾವು ಹೇಳ್ಬೋದು, ಏನೋ ತೇಜಸ್ ಫಿಟ್ನೆಸ್ ಇನ್ಫ್ಲುಯೆನ್ಸರ್ ಅಲ್ವಾ, ಇವ್ರು ಯಾರು ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಯಾರು ವೆಯ್ಟ್ ಲಾಸ್ ಮಾಡಕ್ಕಿರ್ತಾರಲ್ಲ ಅವರಿಗೆ ಅಂತ. ಸಿ ಆ ಒಂದು ವರ್ಡ್ ಇದೆಯಲ್ಲ, ಬರೀ ವೆಯ್ಟ್ ಲಾಸ್ ಮಾಡೋದು ತುಂಬಾ ವೇಗ್ ಆಯ್ತು ಅಂದ್ರೆ ಗೊತ್ತಾ, ತುಂಬಾ ಬ್ರಾಡ್ ಆಯ್ತು. ರೈಟ್. ನಿಮ್ಮ ಒಂದು ಕಸ್ಟಮರ್ ಫೈಲ್ ತುಂಬಾ ಸ್ಪೆಸಿಫಿಕ್ ಆಗಿರ್ಬೇಕು. ಅಟ್ಲೀಸ್ಟ್ 100% ಇಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು 80% ಸ್ಪೆಸಿಫಿಕ್ ಆಗಿರ್ಬೇಕು. ಎಷ್ಟು ಸ್ಪೆಸಿಫಿಕ್ ಅಂದ್ರೆ ಟೂ ಮಚ್ ಸ್ಪೆಸಿಫಿಕ್, ಡೀಟೇಲ್, ಅವ್ರ ಕಂಪ್ಲೀಟ್ ಜಾತಕ ಇರಬೇಕು. ನಾನು ಯಾವೆಲ್ಲ ವಿಡಿಯೋ ಹೇಳ್ತಿದ್ದೆ ಕಂಪ್ಲೀಟ್ ಜಾತಕ ಅಂತ. ರೈಟ್. ಸೊ ಅದ್ರ ಬಗ್ಗೆ ನಾನು ಬರುವಂತ ಇದೇ ವಿಡಿಯೋನ ನಾನು ಲಾಸ್ಟ್ ವರೆಗೂ ಹೇಳ್ತೀನಿ. ರೈಟ್. ಸೊ ಈಗ ಇಲ್ಲೇನಾಗುತ್ತೆ, ಫಿಟ್ನೆಸ್ ಇನ್ಫ್ಲುಯೆನ್ಸರ್ ಎರಡು ತರ ಆಡಿಯನ್ಸ್ ಇರುತ್ತೆ ನಿಮ್ಗೆ ಹೇಳ್ತಿರೋದು. ರೈಟ್. ಸೊ ಇಲ್ಲಿ ಒಬ್ರು ಜಂಕ್ ಫುಡ್ ತಿನ್ನೋರಿದ್ದಾರೆ. ರೈಟ್. ಒಬ್ರು ಜಂಕ್ ಫುಡ್ ತಿನ್ನೋರಿದ್ದಾರೆ, ಇನ್ನೊಬ್ರು ಫಿಟ್ನೆಸ್ ಮಾಡ್ತಿರ್ತಾರೆ ಬಟ್ ವೆಯ್ಟ್ ಕರಗ್ತಿರಲ್ಲ. ಇನ್ನೊಬ್ರು ಡಯಟ್ ಫುಡ್ ಮಾಡ್ತಿರ್ತಾರೆ ಬಟ್ ಅವ್ರಿಗೂ ಇದಿರಲ್ಲ. ಇನ್ನೊಬ್ರು ಯೋಗ ಮಾಡ್ತಿರ್ತಾರೆ, ಇನ್ನೊಬ್ರು 9 to 5 ಜಾಬ್. ರೈಟ್. 9 to 5. ಸೊ ಇಲ್ಲಿ ಎರಡು ತರ ಆಡಿಯನ್ಸ್ ಇದೆ. ಯಾರನ್ನ ಟಾರ್ಗೆಟ್ ಮಾಡಬೇಕು? ಇದನ್ನ ಎಲಿಮಿನೇಟ್ ಮಾಡಲೇಬೇಕು. ಸೊ ದಟ್ ಇವ್ರು ನಿಜವಾದ ಆಡಿಯನ್ಸ್. ಬಿಕಾಸ್ ದೀಸ್ ಪೀಪಲ್ ಆರ್ ಹಾಟ್ ಆಡಿಯನ್ಸ್. ಬಿಕಾಸ್ ಇವರು ಫಿಟ್ನೆಸ್ ಕಡೆ ಯೋಚನೆ ಮಾಡ್ತಿದ್ದಾರೆ. ಸೊ ಇವ್ರ ಆಡಿಯನ್ಸ್ ಬಂದು ಇವ್ರು ಸೆಟ್ ಆಗ್ತಾರೆ. ರೈಟ್. ಅಕಸ್ಮಾತ್ ಯಾರು ಫಿಟ್ ಆಗ್ತಾರೆ, ಜಿಮ್ ಹೋಗ್ತಿದ್ದಾರೆ ಬಟ್ ಸಣ್ಣ ಆಗ್ತಿರಲ್ಲ. ರೈಟ್. ತುಂಬಾ ಡಯಟ್ ಮಾಡ್ತಿರ್ತಾರೆ ಬಟ್ ಆದ್ರೂ ಸಣ್ಣ ಆಗ್ತಿರಲ್ಲ. ಯೋಗ ಮಾಡ್ತಿರ್ತಾರೆ ಆದ್ರೂ ಸಣ್ಣ ಆಗ್ತಿರಲ್ಲ. 9 to 5 ಜಾಬ್ ಮಾಡ್ತಿರ್ತಾರೆ ಆದ್ರೂ ಕೂಡ ಅವರು ಏನೋ ತುಂಬಾ ಸ್ಟ್ರೆಸ್ ಆಗಿರುತ್ತೆ, ಒಬೆಸಿಟಿ ಬಂದ್ಬಿಟ್ಟಿರುತ್ತೆ. ರೈಟ್. ಸೊ ಇವರು ಕೂಡ ಇವರೇನೆ ಅವ್ರಿಗೆ ರೈಟ್ ಆಡಿಯನ್ಸ್. ರೈಟ್. ಸೊ ಇಲ್ಲಿ ಇವೆನ್ಚುಲಿ ನಾನು ಹೇಳ್ತಾ ಏನಂದ್ರೆ ಈ ಆಡಿಯನ್ಸ್ ಮ್ಯಾಚ್ ಆಗೋದಿಲ್ಲ. ರೈಟ್. ಜಂಕ್ ಫುಡ್ ತಿನ್ನೋರು ಫುಡೀಸ್ ಇರ್ತಾರೆ ಅವರು. ರೈಟ್. ಅವ್ರಿಗೆ ಫಿಟ್ನೆಸ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಇವ್ರು ಇಂಟ್ರೆಸ್ಟ್ ಇರೋರು ಈ ತರ ಆಡಿಯನ್ಸ್. ರೈಟ್. ಸೊ ನೀವು ಇಲ್ಲಿ ಅನ್ಸ್ಬೋದು, ತೇಜಸ್ವಿ ತುಂಬಾ ಸಿಂಪಲ್ ಅಲ್ವಾ ಅಂತ. ಸ್ನೇಹಿತರೆ ಹೇಳ್ತೀನಿ, ಯಾವುದು ಸಿಂಪಲ್ ಆಗಿ ಕೂಡ ಇರೋದಿಲ್ಲ. ರೈಟ್. ಅದರಿಂದ ತುಂಬಾ ಡೀಟೇಲ್ ಆಗಿರ್ಬೇಕು. ನಿಮ್ಮ ಕಸ್ಟಮರ್ ಪ್ರೊಫೈಲ್ ಇರುತ್ತೆ. ಐಡಿಯಲ್ ಕಸ್ಟಮರ್ ಪ್ರೊಫೈಲ್ ಅಂತ ಏನ್ ಗೊತ್ತಾ? ನಿಮ್ಮ ಕಸ್ಟಮರ್ ಅಂದ್ರೆ ಯಾರು, ಅವ್ರ ಏಜ್ ಗ್ರೂಪ್ ಏನು, ಅವ್ರ ಸ್ಯಾಲರಿ ಏನು, ಅವ್ರದ್ದು ಕುಲ, ಗೋತ್ರ, ಜಾತಕ ಕಂಪ್ಲೀಟ್ ಆಗಿರ್ಬೇಕು. ಅದನ್ನ ಹೇಗೆ ಮಾಡೋದು ನಾನು ಹೇಳ್ತೀನಿ ಇಲ್ಲಿ. ರೈಟ್. ಸೊ ನಾನು ಡೆಫಿನೇಷನ್ ಹೇಳ್ದಂಗೆ, ಅ ಪರ್ಸನ್ ಹೂ ವಿಲ್ ಬೈ ಫ್ರಮ್ ಯು ಬೆನಿಫಿಟ್ ದ ಮೋಸ್ಟ್ ಅಂಡ್ ಸ್ಟೇ ಲಾಯಲ್. ಸ್ಟೇ ಲಾಯಲ್ ಅಂತ ಏನಕ್ಕೆ ಹಾಕಿದೀನಿ ಗೊತ್ತಾ? ಸ್ಟೇ ಲಾಯಲ್ ಅಂದ್ರೆ ಏನ್ ಗೊತ್ತಾ ಸ್ನೇಹಿತರೆ? ನಿಮ್ಮ ಒಂದು ಬ್ರ್ಯಾಂಡಿಗೆ ಅವರೇ
ಒಂಥರ ಬ್ರಾಂಡ್ ಅಂಬಾಸಿಡರ್ ಆಕ್ಟ್ ಮಾಡ್ತಾರೆ. ಅಂದ್ರೆ ನಿಮ್ಮ ಸರ್ವಿಸ್‌ನ, ನಿಮ್ಮ ಪ್ರಾಡಕ್ಟ್‌ನ ತಗೊಂಡು ಅವರು 5 ಜನಕ್ಕೆ ಹೇಳ್ತಾರೆ. "ಏ ನೋಡು ಇದು ಒಂದು ಏನೋ ಪ್ರೊಫೈಲ್ ನೋಡಿದ್ದೆ ನಾನು ಅವ್ರ್ಕಿನ್ನ ಹೆಲ್ಪ್ ಆಯ್ತು. ಚೆನ್ನಾಗಿದೆ ನೋಡು" ಅಂತ. ಅಂದ್ರೆ ಲಾಯಲ್ಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಂಥ ಬಿಸ್ನೆಸ್ ಆಗಲಿ ಬ್ರಾಂಡ್ ಲಾಯಲ್ಟಿ ಇದೆ ಅಂದ್ರೆ ಸ್ನೇಹಿತರೆ, ನಿಮ್ಮ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಬಹಳ ಕಡಿಮೆ ಬೀಳುತ್ತೆ. ಬಿಕಾಸ್ ನಿಮ್ಮ ಕಸ್ಟಮರ್ಸೇ ಬೇರೆಯವ್ರಿಗೆ ಹೇಳ್ತಿರ್ತಾರೆ. ಯಾಕಂದ್ರೆ ಅವರೇ ಒಂದು 5 ಜನನ್ನ ಕರ್ಕೊಂಡ್ ಬಂದಿರ್ತಾರೆ. ಅಂದ್ರೆ ನಿಮ್ಮ ಪ್ರಾಡಕ್ಟ್ ಅಷ್ಟು ಚೆನ್ನಾಗಿರ್ಬೇಕು. ನಿಮ್ಮ ಸರ್ವಿಸ್ ಅಷ್ಟು ಚೆನ್ನಾಗಿರ್ಬೇಕು. ರೈಟ್. ಸೊ ಐಸಿಪಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಐಸಿಪಿನ ಡಿಫೈನ್ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ. ಅಂಡ್ ಈಗ ನೋಡೋಣ. ರೈಟ್. ಸೊ ನೀವು ಅಂದಿರ್ಬೋದು, ಓಕೆ ತೇಜಸ್ ಏನು ಇಷ್ಟು ಕಾಂಪ್ಲಿಕೇಟೆಡ್ ಇದೆ. ಇಲ್ಲೇ ನೋಡಿ. ಫಾರ್ ಎಕ್ಸಾಂಪಲ್ ಈಗ ಫಿಟ್ನೆಸ್ ಇನ್ಫ್ಲುಯೆನ್ಸರ್ ಇದ್ದಾರೆ, ಓಕೆನಾ? ಸೊ ಇಲ್ಲಿ ಅವ್ರು ಏನು ಮಾಡ್ತಾರೆ, ಐಸಿಪಿ ಪ್ರಿಪೇರ್ ಮಾಡ್ತಾರೆ. ಐಡಿಯಲ್ ಕಸ್ಟಮರ್ ಪ್ರೊಫೈಲ್ ಹೇಗಿರ್ತಾರೆ, ಅವ್ರು ಏನು ಲೈಫ್ ಸ್ಟೈಲ್ ಇರುತ್ತೆ, ಪೇನ್ ಪಾಯಿಂಟ್ ಏನು, ಯಾವ ಥರ ಚಾಲೆಂಜ್ ಫೇಸ್ ಮಾಡ್ತಾರೆ, ಇದೆಲ್ಲ ಕಂಪ್ಲೀಟ್ ಜಾತಕನ ನೀವು ಹಾಕೋಬೇಕು. ಓಕೆನಾ? ಕಂಪ್ಲೀಟ್ ಜಾತಕ ಇದನ್ನ ನೀವು ಒಂದು ಪೇಪರ್‌ಲಿ ಇಲ್ಲ ಸಿಸ್ಟಮಲ್ಲಿ ಬರೆದಿಟ್ಟು ಇಲ್ಲ ಅಂಟಿಸ್ಬೇಕು ಎಲ್ಲಾದ್ರೂ. ಓಕೆನಾ? ಡೈಲಿ ನೋಡಬೇಕು ನಿಮ್ಮ ಕಸ್ಟಮರ್ ಏನಿದ್ದಾರೆ, ಅವ್ರ ಪೇನ್ ಪಾಯಿಂಟ್ ಏನು, ಅವ್ರ ಜಾತಕ ಏನು, ಇದು ನಾನು ಹೇಳ್ತೀನಿ ನೋಡಿ ಇಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಪ್ರಿಯಾ ಅಂತ ಅನ್ಕೋಣ. ಫಾರ್ ಎಕ್ಸಾಂಪಲ್ ಇದು, ಓಕೆನಾ? ಇದು ಎಲ್ಲರೂ ಮಾಡ್ತಾರೆ. ಐಡಿಯಲ್ ಕಸ್ಟಮರ್ ಪ್ರೊಫೈಲ್ ತುಂಬಾ ನೀವೇನಾದ್ರು ಸ್ಟಾರ್ಟ್‌ಅಪ್ ಮಾಡ್ತೀರಾ ಅಂದ್ರೆ ಇದು ಬರೆಯೋದು ತುಂಬಾ ಇಂಪಾರ್ಟೆಂಟ್. ಓಕೆನಾ? ಸೊ ನೀವು ಅಕಸ್ಮಾತ್ ಸ್ಟಾರ್ಟ್‌ಅಪ್ ಮಾಡ್ತೀರಿ, ಇನ್ವೆಸ್ಟರ್ಸ್ ಹತ್ರ ಹೋಗ್ತಾ ಇದೆ ಅಂದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು. ರೈಟ್. ಸೊ ಸೇ ಫಾರ್ ಎಕ್ಸಾಂಪಲ್ ಪ್ರಿಯಾ ಅಂತ ಒಬ್ರು ಇದ್ದಾರೆ. ರೈಟ್. ಸೊ ಅವ್ರ ಏಜ್ ಬಂದು 25-35. ಓಕೆನಾ? ಜೆಂಡರ್ ಫೀಮೇಲ್, ಓನ್ಲಿ ಮಾಡಿಫೈ ಬೇಸ್ಡ್ ಆನ್ ಫೋಕಸ್. ನಿಮ್ ಅಕಸ್ಮಾತ್ ಮೇಲ್ ಇದ್ರೆ ಮೇಲ್ ಹಾಕೊಳ್ಳಿ, ಫೀಮೇಲ್ ಫೀಮೇಲ್ ಹಾಕೊಳ್ಳಿ. ಸೊ ಇಲ್ಲಿ ನಾನು ಫೀಮೇಲ್ ಇರೋರನ್ನ ನಾನು ಸೆಲೆಕ್ಟ್ ಮಾಡಿ. ಸೊ ಲೊಕೇಶನ್ ಎಲ್ಲಿದೆ? ಮುಂಬೈ, ಬೆಂಗಳೂರು, ಹೈದರಾಬಾದಲ್ಲಿದ್ದಾರೆ. ಇವ್ರು ಯಾವ ಥರ ಲ್ಯಾಂಗ್ವೇಜ್ ಇಷ್ಟಪಡ್ತಾರೆ? ಇಂಗ್ಲೀಷು ಮತ್ತೆ ರೀಜನಲ್ ಕನ್ನಡ ಅಂಡ್ ಹಿಂದಿ ಯೂಸ್ ಮಾಡ್ತಾರೆ. ಬಟ್ ಇವ್ರ ಪ್ರೊಫೆಷನಲ್ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ? ಸೊ ಪ್ರೊಫೆಷನಲ್ ಯಾವ ಥರ ಇರುತ್ತೆ ಅಂದ್ರೆ ವರ್ಕಿಂಗ್ ಪ್ರೊಫೆಷನಲ್ ಇರ್ತಾರೆ, ಐಟಿ ಇರ್ತಾರೆ, ಎಚ್ಆರ್ ಇರ್ತಾರೆ, ಮಾರ್ಕೆಟಿಂಗ್ ಇರ್ತಾರೆ. ಸೊ ಇನ್ಕಮ್ ಎಷ್ಟಿರ್ಬೋದು? 40,000 ಇಂದ 1,00,000 ಇರ್ಬೋದು. ಸೊ ಇವ್ರ ಲೈಫ್ ಸ್ಟೈಲ್ ಯಾವ ಥರ ಇದೆ? ಸೊ ಬಿಸಿ ಶೆಡ್ಯೂಲು, ಸೆಡೆಂಟರಿ ಜಾಬ್ಸು, ಸ್ಟ್ರೆಸ್ ಡ್ಯೂ ಟು ವರ್ಕ್. ತುಂಬಾ ಸ್ಟ್ರೆಸ್ ಆದರೆ ನಿಮಗೆ ಅದು ಹೊಟ್ಟೆ ಬ್ಲೋಟಿಂಗ್ ಎಲ್ಲ ಬರುತ್ತೆ, ರೈಟ್? ಸೊ ಇವ್ರ ಪೇನ್ ಪಾಯಿಂಟ್ ಏನು ಗೊತ್ತಾ? ಬಿಕಾಸ್ ಆಫ್ ಬಿಸಿ ಶೆಡ್ಯೂಲ್ ವೆಯ್ಟ್ ಗೇನ್ ಆಗುತ್ತೆ. ತುಂಬಾ ಲೋ ಎನರ್ಜಿ, ಅನ್‌ಹೆಲ್ತಿ ಫುಡ್ಸ್ ತಿಂತಾರೆ ಬಿಕಾಸ್ ಆಫ್ ಕ್ರೇವಿಂಗ್ಸ್ ಇಂದ. ಪಿಸಿಒಎಸ್, ರೈಟ್? ಇಫ್ ಇಟ್ ಈಸ್ ಫೀಮೇಲ್ ಫೋಕಸ್, ಓಕೆನಾ? ನಿಮ್ಗೆ ಯಾವ ತರ ಒಂದು ಆಡಿಯನ್ಸ್ ಪರ್ಸನ್ ಆ ತರ ಮಾಡ್ಕೊಳ್ಳಿ. ಇದರಿಂದ ಇವ್ರ ಚಾಲೆಂಜಸ್ ಏನ್ ಫೇಸ್ ಮಾಡ್ತಾರೆ? ಟ್ರೈಡ್ ಡಯಟ್ಸ್ ಬಟ್ ಡಿಡ್ಂಟ್ ಸ್ಟಿಕ್ ಟು ದೆಮ್. ಡಯಟ್ಸ್ ಟ್ರೈ ಮಾಡಿರ್ತಾರೆ ಬಟ್ ಅದಕ್ಕೆ ಸ್ಟಿಕ್ ಆನ್ ಆಗಿಲ್ಲ. ತುಂಬಾ ಜನ ಇದು ನೋಡ್ತಿದ್ರೆ ನಿಮ್ಗೆ ಈ ಅನುಭವ ಇರುತ್ತೆ, ರೈಟ್? ಫೀಲ್ಸ್ ಜಿಮ್ ಇಸ್ ಟೂ ಎಕ್ಸ್ಪೆನ್ಸಿವ್ ಆರ್ ಟೈಮ್ ಕನ್ಸ್ಯೂಮ್ ಇರ್ಬೋದು. ಕನ್ಫ್ಯೂಸ್ ಆಗಿರ್ತಾರೆ, ರೈಟ್? ಏನ್ ತಿನ್ಬೇಕು ಏನ್ ತಿನ್ಬಾರ್ದು. ಬಿಕಾಸ್ ನೀವು ಇನ್ಸ್ಟಾಗ್ರಾಮ್ ತೆಗೀರಿ, ಯೂಟ್ಯೂಬ್ ತೆಗೀರಿ, ಹಲವಾರು ರೀತಿಯ ಡಯಟ್ಸ್ಗಳು ಕೊಡ್ತಾರೆ. ಅದರಲ್ಲಿ ಯಾವ್ದು ನಮಗೆ ಸೂಟ್ ಆಗುತ್ತೆ ಅದು ಗೊತ್ತಿರಲ್ಲ. ಫೀಲ್ಸ್ ಜಡ್ಜ್ ಆರ್ ಶೈ ಟು ಆಸ್ ಹೆಲ್ಪ್ ಇನ್ ಪಬ್ಲಿಕ್ ಸ್ಪೇಸಸ್, ರೈಟ್? ಅದನ್ನು ಕೂಡ ಇರುತ್ತೆ, ರೈಟ್? ಸೊ ಇದೆಲ್ಲ ಆದ್ಮೇಲೆ ವಾಟ್ ಆರ್ ದೇ ಲುಕಿಂಗ್, ರೈಟ್? ಈಗ ಅವ್ರ ಹೆಸರು, ಏಜು, ಎಷ್ಟು ದುಡಿತಾರೆ, ಯಾವ ತರ ಕೆಲಸ ಮಾಡ್ತಾರೆ, ಅವ್ರ ಪೇನ್ ಪಾಯಿಂಟ್ ಏನು, ಯಾವ ತರ ಚಾಲೆಂಜಸ್ ಫೇಸ್ ಮಾಡ್ತಾರೆ, ಅವ್ರು ಏನ್ ಹುಡುಕ್ತಿರ್ತಾರೆ ಆನ್ಲೈನ್ ಅಲ್ಲಿ, ರೈಟ್? ಪರ್ಸನಲೈಸ್ಡ್ ಡಯಟ್ ಹುಡುಕ್ತಿರ್ತಾರೆ ಅಂಡ್ ವರ್ಕೌಟ್ ಪ್ಲಾನ್ಸ್ ಪರ್ಸನಲೈಸ್ಡ್, ರೈಟ್? ಮೋಟಿವೇಶನ್ ಅಂಡ್ ಅಕೌಂಟಬಿಲಿಟಿ, ರೈಟ್? ಸೊ ಈಗ ಪರ್ಸನಲ್ ಪ್ಲಾನ್ಸ್ ಎಲ್ಲ ಬರುತ್ತಲ್ಲ, ಈಸಿ ಹೋಮ್ ವರ್ಕೌಟ್ಸ್ ಅಂಡ್ ವಿತ್ ರಿಸಲ್ಟ್ಸ್, ರೈಟ್? ಪಾಪ ಕೆಲವೊಬ್ರು ಬೆನ್ನು ನೋವು ಇರುತ್ತೆ, ಆ ಥರ ಎಲ್ಲ ಇರುತ್ತೆ. ಸಮ್ಮನ್ ಹೂ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ಯಾಕಂದ್ರೆ ಕೆಲವೊಬ್ರಿಗೆ ಒಂದೊಂದು ಪ್ರಾಬ್ಲಮ್ ಇದೆ. ಕೆಲವೊಬ್ಬರಿಗೆ ಪಿಸಿಒಎಸ್ ಪ್ರಾಬ್ಲಮ್ ಇರುತ್ತೆ, ಹೆಣ್ಮಕ್ಳಿಗಾಗಿದ್ರೆ. ಕೆಲವರು ಗಂಡು ಮಕ್ಳಿಗಾಗಿದ್ರೆ ಅವ್ರಿಗೆ ಬೆನ್ ಪ್ರಾಬ್ಲಮ್ ಇರುತ್ತೆ, ಇಲ್ಲ ಬ್ಯಾಕ್ ಪೇನ್ ಇರುತ್ತೆ. ಹಲವಾರು ರೀತಿ ಎಲ್ಲ ಮೊಳಕಾಲು ನೋವುಗಳಿರುತ್ತೆ, ರೈಟ್? ಸಮ್ವನ್ ಆಯ್ತಾ, ಟ್ರಸ್ಟ್ ಇನ್ಫ್ಲುಯೆನ್ಸ್ ಗಿವ್ ದೆಮ್ ಜೆನ್ಯೂನ್ ಟಿಪ್, ನಾಟ್ ಜಸ್ಟ್ ಪ್ರಾಡಕ್ಟ್ ಪ್ರಮೋಷನ್. ನೀವು ನೋಡಿರ್ಬೋದು ಹಲವಾರು ಇನ್ಫ್ಲುಯೆನ್ಸರ್ ನೋಡಿ ನಾನು ಪ್ರಾಡಕ್ಟ್ ತಗೊಳ್ಳಿ, ಆ ಪ್ರಾಡಕ್ಟ್ ಅಂದ್ರೆ ಇಟ್ಸ್ ನಾಟ್ ದಟ್. ಜೆನ್ಯೂನ್ ಆಗಿ ಟ್ರಸ್ಟ್ ವರ್ತಿ ಇನ್ಫ್ಲುಯೆನ್ಸರ್ ಇರಬೇಕು, ರೈಟ್? ಸೊ ಇದೇ ನಿಮ್ಮ ಐಸಿಪಿ. ಓಕೆನಾ? ಇದಕ್ಕೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಈ ಶೀಟ್‌ನ ನೀವು ಆಕ್ಸೆಸ್ ಮಾಡಬಹುದು, ಓಕೆನಾ? ಅದರಲ್ಲಿ ನಾನು ಟೆಂಪ್ಲೇಟ್ ಹಾಕಿದ್ದೀನಿ, ರೈಟ್? ಆ ಟೆಂಪ್ಲೇಟ್ ನೀವು ಆಕ್ಸೆಸ್ ಮಾಡಿ ನಿಮ್ಮ ಐಡಿಯಲ್ ಕಸ್ಟಮರ್ ಪ್ರೊಫೈಲ್ ಯಾವ ಥರ ಇರುತ್ತೆ ಕಂಪ್ಲೀಟ್ ಆಗಿ ಬರೀರಿ. ಸುಮಾರು ಜನ ಏನೋ ಬಿಸ್ನೆಸ್ ಓನರ್ಸ್ ನಾನು ನೋಡಿದ್ದೀನಿ, ಇದನ್ನ ಯಾರು ಬರೆಯೋದೇ ಇಲ್ಲ. ತೇಜಸ್ ಯಾರು ಬರೀತಾರೆ ಹೋಗಿ ಇವೆಲ್ಲ. ಹಂಗ್ ಮಾಡಕ್ ಹೋಗ್ಬೇಡಿ. ಇದನ್ನ ಬರ್ದಾಗ ನಿಮ್ಗೆ ಏನ್ ಸಿಗತ್ ಗೊತ್ತಾ? ಒಂದು ಕಂಪ್ಲೀಟ್ ಜಾತಕ ಸಿಗುತ್ತೆ. ಓಕೆ, ಅಕಸ್ಮಾತ್ ನಾನು ನಿಮ್ಗೆ ನಿಮ್ಮ ಒಂದು ಟಾರ್ಗೆಟ್ ಕಸ್ಟಮರ್ಸ್ ಎಷ್ಟು ದುಡಿತಿರ್ಬೋದು ಅಂದಾಗ ನಿಮ್ ತಲೆ ಬರೋಕು 40,000 ಇಂದ 1,00,000, ರೈಟ್? ಸೊ ನೀವು ಅನ್ಕೋಬಹುದು 40,000 ಇಂದ 1,00,000 ಬರೋರು ನಿಮ್ಮ ಒಂದು ಪ್ರೋಗ್ರಾಮ್‌ನ ಅಫೋರ್ಡ್ ಮಾಡ್ತಾರಾ? ರೈಟ್? ಈಗ ಅಕಸ್ಮಾತ್ ಸ್ಟಾರ್ಟಿಂಗ್ ಅಲ್ಲೇ ಫಿಟ್ನೆಸ್ ಇನ್ಫ್ಲುಯೆನ್ಸರ್ ಬಗ್ಗೆ ನಾನು ಹೇಳಿದೆ. ಆ ಫಿಟ್ನೆಸ್ ಇನ್ಫ್ಲುಯೆನ್ಸರ್ ಅಕಸ್ಮಾತ್ ನನ್ನ ಟಾರ್ಗೆಟ್ ಆಡಿಯನ್ಸ್ ಯಾರು ವೆಯ್ಟ್ ಲಾಸ್ ಮಾಡ್ಬೇಕಂತಿರೋರಾಗಿದ್ರೆ ತುಂಬಾ ಬ್ರಾಡ್ ಆಗೋಯ್ತು. ಅಲ್ಲಿ ಸ್ಪೆಸಿಫಿಸಿಟಿನೇ ಇಲ್ಲ. ಈಗ ಇಲ್ಲಿ ನೋಡಿ ತುಂಬಾ ಸ್ಪೆಸಿಫಿಕ್ ಆಗಿದೆ. ಅವ್ರ ಡೆಮೋಗ್ರಫಿಕ್ ಏನು, ಅವ್ರ ಪ್ರೊಫೆಷನಲ್ ಲೈಫ್ ಸ್ಟೈಲ್ ಏನು, ಯಾವ ತರ ಚಾಲೆಂಜ್ ಫೇಸ್ ಮಾಡ್ತಾರೆ, ಏನ್ ಹುಡುಕ್ತಾ ಇದ್ದಾರೆ. ಸೊ ಇದೆಲ್ಲ ಇದ್ದಾಗ ಏನಾಗೋದು ಗೊತ್ತಾ? ನೀವು ಒಂದು ಕಾಂಟೆಂಟ್‌ನ ಕ್ರಿಯೇಟ್ ಮಾಡಬಹುದು. ಅಕಾರ್ಡಿಂಗ್ ಟು ಇಟ್ ಇದನ್ನ ನೀವು ಕ್ರಿಯೇಟ್ ಮಾಡಬಹುದು, ರೈಟ್? ಅಕಸ್ಮಾತ್ ವೆಯ್ಟ್ ಲಾಸ್ ಮಾಡ್ತಿರೋದನ್ನ ಅನ್ಕೋಣ, ಓಕೆನಾ? ನಿಮ್ಮ ಪ್ರೋಗ್ರಾಮ್ ಕಾಸ್ಟ್ ಬಂದು ₹10,000, ಓಕೆನಾ? ಈಗ ₹10,000 ನಿಮ್ಮ ಒಂದು ಪ್ರೋಗ್ರಾಮ್ ಕಾಸ್ಟ್ ಇದ್ರೆ ನೀವು ₹10,000 ಸಂಬಳ ಬರೋನ್ಗೆ ನೀವು ಟಾರ್ಗೆಟ್ ಮಾಡ್ತೀರಾ? ಖಂಡಿತ ಮಾಡಲ್ಲ. ಬಿಕಾಸ್ ಪಾಪ ಸಂಬಳ ಬರೋದೇ ₹10,000 ಪಾಪ ಆ ವ್ಯಕ್ತಿಗೆ. ನಿಮ್ಮ ಪ್ರೋಗ್ರಾಮೇ ₹10,000 ಇದ್ರೆ ಪಾಪ ಮನೆ ಹೆಂಗ್ ನಡೆಸ್ಬೇಕು ಅವರು, ರೈಟ್? ನೀವು ಅಕಸ್ಮಾತ್ ಯಾರನ್ನ ಟಾರ್ಗೆಟ್ ಮಾಡ್ತೀರಾ? 40,000 ಇಂದ 1,00,000 ದುಡಿತೀರಲ್ಲ, ಅಂಥವ್ರಿಗೆ ಟಾರ್ಗೆಟ್ ಮಾಡ್ತೀರಾ. ಅಂಥವ್ರ ಪ್ರಾಬ್ಲಮ್ ಏನಿದೆ ಅದನ್ನ ಕಂಡುಹಿಡಿತೀರಾ. ನಾನೊಂದು ಫಿಟ್ನೆಸ್ ಇನ್ಫ್ಲುಯೆನ್ಸರ್ ಜೊತೆ ಕೆಲಸ ಮಾಡಿದೆ, ಓಕೆನಾ? ಸೊ ಅವ್ರು ನಂಗೆ ಅಪ್ರೋಚ್ ಮಾಡಿದಾಗ ನಾನು ಅವ್ರಿಗೆ ಹೇಳ್ದೆ,
ಅವ್ರು ನಂಗೆ ಕೇಳಿದ್ರು, "ತೇಜಸ್ ಹೇಗೆ ನಾವು ಇನ್‌ಸ್ಟಾಗ್ರಾಮಲ್ಲಿ ಮಾಡುವಾಗ" ನಾನು ಹೆಸರು ಹೇಳೋದಿಲ್ಲ. ಓಕೆನಾ. ಸೊ ನಾನು ಅವ್ರಿಗೆ ಹೇಳಿದೆ 9 ಟು 5 ಜಾಬ್ ಬಿಕಾಸ್ ನನಗೆ ಅದು ಎಕ್ಸ್‌ಪೀರಿಯನ್ಸ್ ಇತ್ತು. ಓಕೆನಾ. ನಾನೇನಂದೆ, "ಅಣ್ಣ ನೋಡಿ ನೋಡಿ ಅಣ್ಣ ನಾನು 9 ಟು 5 ಜಾಬ್ ಮಾಡ್ತೀನಿ. ಇದಿದು ನಂಗೆ ಪ್ರಾಬ್ಲಮ್ ಇದೆ." ರೈಟ್. ನಂಗೂ ಸ್ವಲ್ಪ ವೆಯ್ಟ್ ಒಬೆಸಿಟಿ ಇತ್ತು. ಸೊ ನಾನು ಅವ್ರಿಗೆ ಏನು ಐಡಿಯಾ ಕೊಟ್ಟೆ, ನೀವು ಒಂಥರ 3 ಫೇಸಲ್ಲಿ ಕಂಟೆಂಟ್ ಮಾಡಿ. ಫಸ್ಟ್ ಫೇಸಲ್ಲಿ ಯಾವ್ರಿಗೆ ನೀವು ಟಾರ್ಗೆಟ್ ಮಾಡ್ತೀರಾ 9 ಟು 5 ಜಾಬ್ ಮಾಡೋರಿಗೆ ಯಾವ ತರ ವರ್ಕೌಟ್ ಮಾಡಬೇಕು, ಬಿಲಿ ಫ್ಯಾಟ್ ರಿಡ್ಯೂಸ್ ಮಾಡೋಕೆ ಮನೇಲೇನೆ. ಓಕೆನಾ. ಆಮೇಲೆ ನೆಕ್ಸ್ಟ್ ಹೆಲ್ತ್ ಟಿಪ್ಸ್ ಕೊಡಿ. ಓಕೆನಾ. ಯಾವ ತರ ಫುಡ್ ತಿನ್ಬೇಕಂತ. ಥರ್ಡ್ ಟಿಪ್ ಬಂದು ಯಾವ ತರ ಅವರು ಪರ್ಸನಲೈಸ್ ಕನ್ಸಲ್ಟೇಷನ್ ತಗೋಬಹುದು. ಈ 3 ಹಿಡ್ಕೊಂಡು ಕಂಟೆಂಟ್ ಬಿಡಿ. 4 ಮಂತ್ಸ್ ಅವರು ಕಂಟಿನ್ಯೂಸ್ ಆಗಿ ಕಂಟೆಂಟ್ ಮಾಡಿದ್ರು. ವಾರದಲ್ಲಿ 3 ಕಂಟೆಂಟ್ ಹಾಕಿದ್ರು. ರೈಟ್. ವಾರದಲ್ಲಿ 3 ಕಂಟೆಂಟ್ ಹಾಕಿ 3, 4 ಮಂತ್ಸ್ ಮಾಡಿದಾಗ ಲೀಡ್ಸ್ ಬರಕ್ ಸ್ಟಾರ್ಟ್ ಆಯ್ತು. ರೈಟ್. ಆನ್‌ಲೈನ್ ಕನ್ಸಲ್ಟೇಷನ್ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಸುಮಾರು ಜನ ಒಂದು ಅವ್ರ ಪ್ರಾಡಕ್ಟ್ಸ್ ಯಾರು ಸಜೆಸ್ಟ್ ಮಾಡಂಗಿದ್ರೆ ತಗೊಂತಿದ್ರು. ಸೊ ಆ ಟ್ರಸ್ಟ್‌ನ ಬಿಲ್ಡ್ ಮಾಡೋದು. ಅದು ಏನಕ್ಕೆ ಆಯ್ತಂದ್ರೆ ಅವರೆಲ್ಲ ನಾನು ಅಣ್ಣನ್ನ ಕೂರಿಸ್ಕೊಂಡು ಇವೆಲ್ಲ ಪ್ರಿಪೇರ್ ಮಾಡಿಸಿದೆ ನಾನು. ಓಕೆನಾ. ಪಾಪ ಅವ್ರಿಗೆ ಏನು ಇಂಗ್ಲಿಷ್ ಬರ್ತಿರ್ಲಿಲ್ಲ. ಓಕೆನಾ. ನಾನೇನ್ ಮಾಡಿದೆ, ಅವ್ರನ್ನ ಕೂರಿಸ್ಕೊಂಡು ಇದೆಲ್ಲ ನಾನು ಹೇಳ್ದೆ. ನೋಡಿ ಅಣ್ಣ ಈ ಥರ ಎಲ್ಲ ಇದೆ. ಓಕೆನಾ. ಸೊ ಈಗ ನಾನು ಇದೆಲ್ಲ ಎಕ್ಸಾಂಪಲ್ ಕೊಡ್ತೀನಿ. ಓಕೆನಾ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಮ ನಿಮ್ಮ ಒಂದು ಟಾರ್ಗೆಟ್ ಕಸ್ಟಮರ್ ಇದೆಲ್ಲ ಫೇಸ್ ಮಾಡ್ತಿರ್ಬೋದಾ? ಅನ್ನೋದು ಕಂಪ್ಲೀಟ್ ಆಗಿ ಬರ್ದ್ಬಿಟ್ಟು ಅವ್ರಿಗೆ ನಾನು ಬರ್ದ್ಕೊಟ್ಟು ಈ ಶೀಟ್ ಕೊಟ್ಟೆ. ಅವ್ರು ಇದ್ ನೋಡ್ಬಿಟ್ಟು ತುಂಬಾ ಖುಷಿ ಪಟ್ಬಿಟ್ಟು ಓಕೆ ಈ ತರ ಎಲ್ಲ ಮಾಡ್ಬೋದಾ ಅಂತ ಅವ್ರಿಗೆ ಈಗ ಒಂದು ಬ್ಲೂ ಪ್ರಿಂಟ್ ಸಿಕ್ತು. ರೈಟ್. ಈ ಬ್ಲೂ ಪ್ರಿಂಟ್ ಇಟ್ಕೊಂಡವರು ಹೇಳಿದ್ರು, "ತೇಜಸ್ ಈ ಬ್ಲೂ ಪ್ರಿಂಟ್ ನಾನು ಕಂಟೆಂಟ್ ಮಾಡ್ತೀನಿ." ಈ ಬ್ಲೂ ಪ್ರಿಂಟ್ ಇಟ್ಕೊಂಡವರು ಏನಿಲ್ಲ ಅಂದ್ರೂ ಸುಮಾರು ಒಂದು 2, 3 ಲಕ್ಷ ಒಳ್ಳೆ ರೆವೆನ್ಯೂ ಮಾಡಿದ್ರು. ಓಕೆನಾ. ಬಟ್ ಅದು ಸಡನ್ ಆಗಿ ಬರಲಿಲ್ಲ. 6 ಮಂತ್ಸ್ ಬೇಕಿತ್ತು. ಎಫರ್ಟ್ ಬೇಕು. ರೈಟ್. ಸಡನ್ ಆಗಿ ಯಾವ್ದು ಬರೋದಿಲ್ಲ. ರೈಟ್. ನಾನು ಅವ್ರಿಗೆ ಹೇಳಿದ್ದೆ, "ನಿಮ್ಗೆ ಸಡನ್ ಆಗಿ ಡೇ 1 ಇಂದ ಬರಲ್ಲ. ಅಟ್‌ಲೀಸ್ಟ್ ಒಂದು 6 ಮಂತ್ಸ್ ಆ ಮೊಮೆಂಟಮ್ ಬಿಲ್ಡ್ ಆಗ್ಬೇಕು." ರೈಟ್. ಆ ಮೊಮೆಂಟಮ್ ಬಿಲ್ಡ್ ಆಗಿದ ತಕ್ಷಣ ಇಟ್ ಮೇಕ್ಸ್ ಸೆನ್ಸ್. ಸೊ ಅವ್ರಿಗೆ ನಾನು ಈ ಒಂದು ಐಸಿಪಿ ಮಾಡ್ಕೊಟ್ಟೆ. ಅವ್ರಿಗೆ ಆ ಬ್ಲೂ ಪ್ರಿಂಟ್ ಸಿಕ್ತು. ಈಗ ಏನಾಗುತ್ತೆ ಗೊತ್ತಾ? ಅವರು ಇದ್ರನ್ನ ಇಟ್ಕೊಂಡೇ ಕಂಟೆಂಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ. ನೀವು ಇದ್ರ ಒಂದೇ ಐಸಿಪಿ ಮಾಡ್ಬೇಕಂತೇನಿಲ್ಲ. ಅಕಸ್ಮಾತ್ ಇಲ್ಲಿ ನಾನು ವರ್ಕಿಂಗ್ ಪ್ರೊಫೆಷನ್ಸ್ ಮಾಡಿದೀನಿ. ಅಕಸ್ಮಾತ್ ಯಾರೋ ಯೋಗ ಮಾಡ್ತಿರ್ತಾರಲ್ಲ, ಯೋಗದು ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬಹುದು. ಓಕೆನಾ. ಸೊ ಯೋಗನ ಇಟ್ಕೊಂಡು ಯಾವ ತರ ನೀವು ಐಸಿಪಿ ಪ್ರಿಪೇರ್ ಮಾಡಬಹುದು ಅನ್ನೋದು ಕೂಡ ನೀವು ನೋಡಬಹುದು. ಓಕೆನಾ. ಸೊ ಐಸಿಪಿ ಯಾಕೆ ಇಂಪಾರ್ಟೆಂಟ್, ಐಸಿಪಿ ಹೇಗೆ ಮಾಡೋದು ಅದನ್ನ ನಾನು ಎಕ್ಸ್‌ಪ್ಲೇನ್ ಮಾಡಿದೀನಿ. ಓಕೆನಾ. ಇದರ ಟೆಂಪ್ಲೇಟ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ದಯವಿಟ್ಟು ಅದನ್ನ ಡೌನ್‌ಲೋಡ್ ಮಾಡ್ಕೊಳ್ಳಿ. ಅದು ವ್ಯೂ ಆಪ್ಷನ್ ಇರುತ್ತೆ. ಫೈಲ್‌ಗೆ ಹೋಗಿ ಡೌನ್‌ಲೋಡ್ ಮಾಡ್ಕೊಳ್ಳಿ. ಸೊ ಆಮೇಲೆ ಡೌನ್‌ಲೋಡ್ ಮಾಡ್ಕೊಂಡ್ಮೇಲೆ ಯು ಕ್ಯಾನ್ ಎಡಿಟ್ ಇಟ್. ರೈಟ್. ಐ ಹೋಪ್ ನಿಮಗೆ ವಿಡಿಯೋ ಅರ್ಥ ಆಗಿದೆ ಅನ್ಕೋತೀನಿ ಸ್ನೇಹಿತರೆ. ದಯವಿಟ್ಟು ಅಕಸ್ಮಾತ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಂಡ್ ಪಕ್ಕದಲ್ಲಿ ಬೆಲ್ ಬಟನ್ ಐಕಾನ್ ಒತ್ತಿ. ಅಂಡ್ ಆಲ್ಸೋ ಈ ವಿಡಿಯೋ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಇಲ್ಲ ನಿಮ್ಮ ಯಾರಾದರೂ ಆಂಟ್ರಪ್ರೆನರ್ಸ್ ಆಗಿದ್ರೆ, ಬಿಸ್ನೆಸ್ ಓನರ್ಸ್ ಇದ್ರೆ, ಯಾರಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಿರೋರಿಗೆ, ಟೆಕ್ ಎಂಥೂಸಿಯಾಸ್ಟ್‌ಗೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಈಗಲೇ. ರೈಟ್. ಅಂಡ್ ಆಲ್ಸೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಡಿಸ್ಕ್ರಿಪ್ಷನ್‌ನ ಜಾಯಿನ್ ಆಗಿ. ಅಂಡ್ ಆಲ್ಸೋ ನನ್ನ ಗೂಗಲ್ ಆಡ್ಸ್ ಕೋರ್ಸ್‌ನ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ. ದಯವಿಟ್ಟು ಅದನ್ನ ಜಾಯಿನ್ ಆಗಿ. ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಗೂಗಲ್ ಆಡ್ಸ್ ಕೋರ್ಸ್ ಅನ್ನೋದು ಹೇಗೆ ಕಲಿಬೇಕು, ಅಥವಾ ಡಿಜಿಟಲ್ ಮಾರ್ಕೆಟ್ ಹೇಗೆ ತಿಳ್ಕೋಬೇಕು ಅನ್ನೋದನ್ನ ಕಂಪ್ಲೀಟ್ ಜರ್ನಿ ನಾನು ಇದ್ರಲ್ಲಿ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಅದನ್ನ ಎಕ್ಸ್ಪ್ಲೋರ್ ಮಾಡೋದನ್ನ ಮರಿಬೇಡಿ. ಅಂಡ್ ಹಾಗೂ ಈ ಒಂದು ಐಸಿಪಿ ಏನ್ ನಾನು ಹೇಳಿದ್ನಲ್ಲ ಅದರ ಟೆಂಪ್ಲೇಟ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ದಯವಿಟ್ಟು ಅದನ್ನ ಏನೋ ಎಕ್ಸ್ಪ್ಲೋರ್ ಮಾಡೋದನ್ನ ಮರಿಬೇಡಿ. ಡೌನ್‌ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಐಸಿಪಿನ ರೆಡಿ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಐಸಿಪಿ ಮಾಡಿದ್ಮೇಲೆ ನಿಮ್ಗೆ ಏನಾದ್ರು ಶೇರ್ ಮಾಡ್ಬೇಕಂದ್ರೆ ದಯವಿಟ್ಟು ನನಗೆ ವಾಟ್ಸ್ಆಪ್ ಮಾಡಿ. ರೈಟ್. ದಯವಿಟ್ಟು ಈ ತರ ಡಿಜಿಟಲ್ ಮಾರ್ಕೆಟಿಂಗ್ ಈ ತರ ಕಲಿಬೇಕು. ಓಕೆನಾ. ನೀವು ಬರೀ ಬಟನ್ಸ್ ಕ್ಲಿಕ್ ಮಾಡ್ಕೊಂಡು ಏನೋ ನಾನು ಗೂಗಲ್ ಆಡ್ಸ್ ರನ್ ಮಾಡಿದೆ, ಫೇಸ್‌ಬುಕ್ ಆಡ್ಸ್ ರನ್ ಅದು ಯಾರು ಬೇಕಾದ್ರೂ ಮಾಡ್ತಾರೆ. ಬಟ್ ನಿಮ್ಮ ಐಡಿಯಲ್ ಕಸ್ಟಮರ್ ಹೇಗಿರ್ತದೆ, ಓಕೆನಾ, ಇದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ನಿಮ್ಮ ಐಡಿಯಲ್ ಕಸ್ಟಮರ್ ಗೊತ್ತಾದ್ರೆ ನೀವೇನ್ ಮಾಡ್ತೀರಾ, ಅಂಥವ್ರ ಮೇಲೆ ದುಡ್ಡು ಹಾಕ್ತೀರಾ. ರೈಟ್. ನಿಮ್ಮ ಮನಿ ಅವ್ರ ಮೇಲೆ ಹೋಗುತ್ತೆ. ಅದು ಇನ್ವೆಸ್ಟ್‌ಮೆಂಟ್ ಆಗುತ್ತೆ. ಅದು ಬ್ರಾಂಡ್ ವ್ಯಾಲ್ಯೂ ಆಗಿರ್ಬೋದು, ಇಲ್ಲ ಲೀಡ್ ಜನರೇಷನ್ ಮೇಲೂ ಇರ್ಬೋದು. ಓಕೆನಾ. ಐ ಹೋಪ್ ನಿಮ್ಗೆ ಈ ಕಾನ್ಸೆಪ್ಟ್ ಅರ್ಥ ಇದೆ ಅನ್ಕೋತೀನಿ. ಐಸಿಪಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.